ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಹ್ಯಾಪಿ ಯುಗಾದಿ ಅಂತ ಹೇಳ್ಕೊಂಡು ವಿಡಿಯೋ ಆರಂಭಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಈ ಹೊಸ ವರ್ಷ ಯುಗಾದಿ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಯುಗಾದಿನ ಹೇಳುವಂಥದ್ದು ಹೊಸ ವರ್ಷ ಅಂತ ಹೇಳಿ, ಖಂಡಿತ ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ಬದಲಾವಣೆ ಹೊಂದ ಹೊಸತನವನ್ನು ತಂದುಕೊಡುವಂತಹ ಯುಗಾದಿ ಇದು. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತೀನಿ. ಹಾಗೆ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಟ್ಟು ಯುಗ ಮತ್ತು ಈದ್ ಯುಗಾದಿ ಇಬ್ಬರಿಗೂ ಧನ್ಯವಾದಗಳು ಹೇಳ್ತಾ ಶುಭಾಶಯಗಳು ಕೊಡ್ತಾ ವಿಡಿಯೋ ಆರಂಭಿಸ್ತಾ ಇದ್ದೀನಿ. ಬನ್ನಿ. ಬಾ ಭಾರಿ ಕೆಲಸ ನೋಡ್ರಿ. ಗುಡ್. ಹಿಂಗಿದೆ ರೇಟ್ ಹಿಂಗೆ ಹೋಗುತ್ತೆ. ಇದಕ್ಕೆ 85,000 ಆಫರ್ ಹೇಳ್ತೀನಿ. ಹಾಂ, ಒಂದು 70 ಮ್ಯಾಗ 71, 72 ಬಂದ್ರೆ ಕೊಟ್ಟು. ರೇಟ್ ಹೆಣ್ಗರನೂ ಇದೆ. ಹೆಂಗಾರೆ ಸರ್, ಒಳ್ಳೆ ಆಫರ್ ಪ್ರೈಸ್ ಇದೆ. ಬೇಕಾದ ಪ್ರಿಯರು 65-70 ಆಸುಪಾಸು ನಿಂತ್ಕೊಂಡಿದೆ ಬೆಲೆ. ಸೌಕರ್ಯ ಏನು ಸಮಾಚಾರ? ಫೈನ್, ಸೂಪರ್, ಮಾರಲೆಸ್, ಆಸಮ್. ಇದ್ರೆ ದೊಡ್ಡದೇ ತಗೊಂಡೆ ಹಸುನ ಒಂದೇ ಹತ್ರ ಹಸು ತಗೊಂಡಿದ್ದೀರಿ, ದೊಡ್ಡದಾಗೇನೆ ಹಿಡ್ಕೊಂಡಿದ್ದೀರಿ. ಯುಗಾದಿ ಆಫರ್ ಸರ್ ಇದೆಲ್ಲ. ಯುಗಾದಿ ರಂಜಾನ್ ಆಫರು, ಎರಡು ಆಫರ್, ಎರಡು ಸೇರಿ. ಹಾಂ, ಏನು ಆಫರ್ ಕೊಡ್ತೀರಾ ಬಾಸ್ ನೀವು? ಇದಕ್ಕೆ ನೋಡ್ರಿ ಸರ್, 125 ಆಫರ್ ಹೇಳ್ತಿದ್ವಿ, ಈಗ 1.5 ಹೇಳ್ತೀನಿ. 1.5 ಹೇಳ್ತಿ, 1.20 ಹೇಳ್ತಾ ಇದ್ದಿ. 1.25 ಹೇಳ್ತಿದ್ವಿ. ಎಷ್ಟನೇ ಲ್ಯಾಕ್ಟೇಷನ್, ಎಷ್ಟನೇ ಸೋಲು? ಎರಡನೇದಾ? ಹಲ್ಲಂತ ಕಡೆನಾ? ಆರಲ್ ಸರ್, ಆರಲ್ಲು ಪಡ್ಡೆ ಮಣ್ಕ. ಅಷ್ಟನೇ ಸೋಲ 13, 12 ಬಂದಿತ್ತು ಸರ್ ಹಾಲು. ಹಾಂ, ಒಂದು 15, 16 ಬರ್ತೀವಿ ಸರ್ ಹಾಲು. ಹ್ಞೂ, ಹೆವಿ 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 ಹೆಚ್ ಎಫ್. ಹಾಲಿಸ್ಟನ್ ಫಿರಿಷಿಯಸ್ಸಲ್ಲಿ 1.5 ಅಂದರು. ನಿಮ್ದೇನು ರೇಟ್ ಇದೆ ನೀವು ಹೇಳ್ಕೊಳ್ಳಿಪ್ಪ, ನೀವು ಮಾತಾಡ್ಕೊಳ್ರಿ. ರೆಸ್ಪಾನ್ಸ್ ಅವ್ರ ಕಡೆಯಿಂದ ಹೇಗಿರುತ್ತೆ, ನಿಮ್ಮ ಕಡೆಯಿಂದ ಹೇಗಿರುತ್ತೆ, ಅದು ನಿಮ್ಮ ಜವಾಬ್ದಾರಿ. ಖರೀದಿ ಇಲ್ಲ ಹಸು ಸಿಗುತ್ತೆ ಅನ್ನೋಂಥ ಮಾಹಿತಿ ನಾನು ಕೊಟ್ಟಿದ್ದೀನಿ ನಿಮಗೆ. ಇನ್ನು ಉಳಿದಂತೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಒಳ್ಳೆ ಸೈಜ್ ಇದೆ ಸರ್, ಇದೆ ಸೈಜ್ ಇದೆ, ನೋಡ್ತಾ ಇದ್ದೀವಿ. ಹೆವಿಗೇನಿದೆ, ಟಾಪಾಗಿ ಹಿಡ್ಕೊಂಡಿದ್ದೀರಿ. ನಿಮ್ಗಿಂತ ಎತ್ತರ ಬರುತ್ತೆ. ಆಯಿತು. ಲೊಕೇಶನ್ ತೆಲಗಿ, ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು. ಇಳಿಯೋಕ್ಕೆ 15 ದಿವಸ ಬೇಕು. ಎಲ್ಲವೂ ಬ್ಲ್ಯಾಕ್ ಡಾಟ್ ಸ್ಪಾಟ್ ಇರತಕ್ಕಂಥ ಹಸು, ಕಟ್ಟಿ ನೇರವಾಗಿ. ನಿಮ್ಮ ಹುಡುಗ ಹಿಡ್ಕೊಂಡು ಆಟ ಆಡ್ತಾ ಇದ್ದ ಈ ಹಸು ಜೊತೆಗೆ. ತುಂಬ ಸಾದಿ ಬಿಹೇವ್ ಮಾಡ್ತಾ ಇತ್ತು. ಬರಮ್ಮ ನಿಮಗೆ ಇಂಜೆಕ್ಷನ್ನ ಮಾಡ್ತೀವಿ ನಾವು. ಹಾಂ, ಎಲ್ಲ ಮಾಡಿಸ್ಕೊಂಡು ರೆಡಿಯಾಗಿ ಲೋಡ್ ಆಗಿದ್ದು. ಈಗ ಇದು ಗಬ್ಬದ್ದೇನಾ? ಎರಡಲ್ಲಿ ಹೀಫರು. ಹೀಫರ್ಸು ಎರಡಲ್ಲೂ ಮೋಸ್ಟ್ಲಿ ಲ್ಯಾಕ್ಟೇಷನ್ನು ಮೊದಲನೇದು. ಮೊದಲನೇ ಸೋಲಿನ ಗಬ್ಬದ ಹಸು. ಎರಡೇ ಹಲ್ಲು. ಹಲ್ಲಿರುತ್ತೆ, ಎರಡು ಹಲ್ಲು. ಬ್ರೀಡಿಂಗ್ ಹಲ್ಲು, ಏಜ್ ಹಲ್ಲು, ವಯಸ್ಸಿನ ಹಲ್ಲು, ನೀವೇನಂತೀರಿ? ಹಾಂ, ಸಕ್ಕತ್ತಾಗಿದೆ. ರೇಟ್ ಏನು ಹೋಗುತ್ತೆ ಬಾಸ್? ಸರ್ ಇದಕ್ಕೆ 96,000 ವ್ಯಾಪಾರ ಹೇಳ್ತೀನಿ. ಓಕೆ, 85 85 ಒಳ ಹೊರಗೆ ಆಡುವ ಆಟ. ಇದ್ರಿಗೆ ಬಂದ್ರೆ ಇನ್ನೊಂದು ಸರ್ ಹೆಚ್ಚು ಕಮ್ಮಿ ಕೊಡೋದು ಸರ್, ಪಾಪ ಬಂದಿರ್ತಾರೆ. ಹಾಂ, ಅದೇ ಹೇಳೋದು ಅವರು, ನೇರವಾಗಿ ಬಂದ್ರಪ್ಪ ಅಂತ. ನಾನು ಅದನ್ನೇ ಹೇಳೋದು. ಹಾಂ, ಏಯ್ ನಾಯಿಗಳು ಬಗಳ್ಬೇಡಿ, ಡಿಸ್ಟರ್ಬೆನ್ಸು. ಹಾಂ, ಬಾಕ್ಸು ಚೆನ್ನಾಗಿ ಬಿಡ್ತಾ ಇದೆ. ಇನ್ನೂ ಬಿಡ್ತದೆ ಸರ್ ಅದು, ಇನ್ನೂ ಬಿಡುತ್ತಲ್ಲ? ಇನ್ನೂ 15 ದಿವಸ ಟೈಮ್ ಇದೆ ಸರ್ ಅದು. ಓಕೆ, ಇನ್ನೂ 15 ದಿವಸ ಟೈಮ್ ಇದೆ. ಹಾಂ 85 ಆಸುಪಾಸು. ಸ್ನೇಹಿತರೆ, ಬಂಧುಗಳೇ, ರೈತ ಬಾಂಧವರೇ, ಏನೇ ಇದ್ದರೂ ನಿಮ್ಮ ಜವಾಬ್ದಾರಿ. ಮಣಕ ಅಂತ ಹೇಳ್ತಾರೆ. ನಿಮಗಾಗಿ ಹಸುಗಳು ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ನೋಟ್ ಮಾಡಿರ್ತೀನಿಯಪ್ಪ ನಾನು, ಯಾವ ಬ್ಯಾಚ್ ಬಂದಿದ್ದಾರೆ ಅಂತ. ಇವರು ಹಲ್ಲು ನೋಡ್ಕೊಳ್ಳಿ ಅಂತಿದ್ದಾರೆ. ಬಿಡಿ ಆಯ್ತು, ಸಾಕು.
ಇನ್ನೊಂದು ಉಳಿದಂತೆ ನಿಮ್ಮದು ಪರ್ಸ್ನಲ್ ಇರುತ್ತೆ ಜವಾಬ್ದಾರಿ ಅದು. ಹಾಗಾಗಿ ನೆಕ್ಸ್ಟ್ ಹಸು ನೋಡೋಣ, ಮಾತಾಡ್ತಾನೆ. ಓಕೆ. ಮಳೆ ಬಂದ್ಬಿಟ್ಟಿದೆ. ಹಾಂ, ರಾತ್ರಿ ಮಳೆಯಲ್ಲಿ ಆಗ್ಬಿಟ್ಟವೆ. ಇರಲಿ ಬಿಡಿ. ಹಸುಗಳು ಅಂದಮೇಲೆ ಅವೆಲ್ಲ ಕಾಮನ್ನು. ತೀರಾ ಯಾವಾಗಲೂ ಮೈ ತೊಳಿತಾನೆ ಇರಬಾರ್ದು. ಎಚ್ ಎಫ್ ರಾತ್ರಿ ಎಲ್ಲ ಹಾಂ, ಮಳೆ ಹೊಡಿತಲ್ಲ. ಎಚ್ ಎಫ್ ಪ್ಯೂರ್ ಬೇಡ ಅಂದರೆ ನಮಗೆ ಕ್ರಾಸ್ ಕೊಡಿ, ಅಡ್ಡಿ ಇಲ್ಲ ಅಂದರೂ ಕೂಡ ಕ್ರಾಸ್ ಬಿಡುತ್ತಳಿ ಎಚ್ ಎಫಲ್ಲಿ ಇರುವಂಥದ್ದು. ಇದು ಎಷ್ಟನೇ ಲ್ಯಾಕ್ಟೇಷನ್? ಇದು 2ನೇ ಸರ್. ಇದು ಎರಡನೇ, ನಾಲ್ಕಲ್ಲಿಂದು. ಮೈಗೈ ಎಲ್ಲ ಚಂದ ಚಿಕ್ಕನಾಗಿ ತುಂಬಿಕೊಂಡಿದೆ. ಫ್ಯಾಟಿ ಇದೆ ಹಸು. ಹಸು ಬಂದಾಗ ನಿಮಗೆ ಹೇಗಿದೆ ಅನ್ನೋದು ನೀವು ಗಮನಿಸುವಂಥದ್ದು. ಇಲ್ಲಿ ಚಂದ ನಿಂತಿರೋ ಹಸುನ ಹಿಡ್ಕೊಂಡಿರ್ತಕ್ಕಂಥ ರಫೀಕು. ನಮ್ಮದು ಕಾಮೆಂಟ್ರಿ ನಡೀತಾ ಇದೆ. ಅಡರ್ ಕಂಪ್ಯಾಕ್ಟ್ ಹಿಂಗಿದೆ ನೋಡ್ತಾ ಇದ್ರಿ. ರೆಡ್ಡಿಶ್ ಪಿಂಕಿಶ್ ಅಂತಾರಲ್ಲ, ಗುಲಾಬಿ ಬಣ್ಣಕ್ಕೆ ತಿರುಗಿರ್ತಕ್ಕಂತಹ ಅಡರು ತೊಟ್ಟುಗಳು ನೋಡಿ ಸರ್. ಅದ್ರದ್ದು ಬರೀ ಸಮಾನವಾಗಿ ನಿಂತಿರ್ತಕ್ಕಂಥ ಬಿಡಿ ಬಿಡಿಯಾಗಿರ್ಬೇಕಿರ್ತಕ್ಕಂತಹ ತೊಟ್ಟುಗಳು ಬೇಕಾದಲ್ಲಿ ಇಲ್ಲಿದ್ದಾವೆ. ಹಿಂಗಿದೆ ರೇಟ್ ಹಿಂಗೆ ಹೋಗುತ್ತೆ. ಇದಕ್ಕೆ 85,000 ವ್ಯಾಪಾರ ಹೇಳ್ತೀನಿ. ಹಾಂ, ಒಂದು 70 ಮ್ಯಾಗ 71, 72 ಬಂದ್ರೆ ಕೊಟ್ಟು. ವೆರಿ ಗುಡ್. 70 ಆಸುಪಾಸು ಆಗಬಹುದು. ಕೋಡ್ ಇದೆ. ಅವರು ಏರಿಳಿತ ನೀವು ವಿಡಿಯೋ ತೋರಿಸಿ ಅಣ್ಣ ಈ ಹಸು ಹೇಳಿದ್ರಲ್ಲ ಇದು ಇಷ್ಟು ಹಿಂಗೆ ನಮ್ಗೆ ಬೇಕು ಅಂತ ಬಂದು ನೇರವಾಗಿ ಕೊಡ್ಬೋದು, ಖರೀದಿ ಮಾಡ್ಬೋದು. ಆನ್ಲೈನ್ ವ್ಯವಹಾರ ಏನಾದರೂ ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ಆನ್ಲೈನ್ ವ್ಯವಹಾರ ಇಲ್ಲ ಸರ್. ಇದ್ರಿಗೆ ಬರಬೇಕು, ಹಾಂ, ಅವ್ರು ನೋಡ್ಬೇಕು ಮಾಲು. ಅವ್ರು ಬೇಕಾದ್ರೆ ಊರಿಗೆ ಹೋಗಿ ರೊಕ್ಕ ಕೊಟ್ಟರು ಇಸ್ಕೊಂತೀವಿ ಸರ್. ಓಕೆ. ಆನ್ಲೈನ್ ವ್ಯವಹಾರ ಇಲ್ಲ, ವ್ಯಾಪಾರ ಇಲ್ಲ ಸರ್. ನೇರ ಭೇಟಿ. ಹೇಳ್ರಿ, ಅಲ್ಲೇ ಹೇಳ್ರಿ ವ್ಯಾಪಾರ ಅಂತಾರೆ. ಅವೆಲ್ಲ ಹೇಳೋಕ್ಕಾಗಲ್ಲ ಸರ್. ಹಾಂ, ಓಕೆ ಬಾಸ್, ಓಕೆ ಬಾಸ್. ಇಲ್ಲೊಂದು ಜರ್ಮನ್ ಬೋಡಿ, ಜರ್ಮನ್ ಹಂಗೆ ಚಂಗನೆ ಬಾಲನೆ ಎತ್ಕೊಂಡು ಹಂಗೆ ಚಿನ್ನಾಟ ಆಡ್ತಾ ಇತ್ತಲ್ರಿ. ಲೋಡ್ ಐತಿ. ನೆಕ್ಸ್ಟ್ ದಿನ ಗಬ್ಬತ್ತಿದ್ದು ಇಳಿಬೇಕು. ಒಂದು ವಾರ 15 ದಿವಸ 15 ದಿವಸ ಕಾಯ್ಬೇಕಾಗಿರ್ತಕ್ಕಂಥದ್ದು. 15 ದಿವಸ ಬೇಕು ಸರ್. 4 ಹಾಂ, ಇದು 4 ಅಲ್ಲ? 4 ಸರ್. ಇದು ನೋಡ್ರಿ, ಇದು ಜರ್ಮನ್ ಬ್ರೀಡು ಅಂದರೆ ಜರ್ಮನಿಂದ ಬಂದಿಲ್ಲ. ಸ್ನೋ ಬ್ರೀಡು. ಬ್ಲ್ಯಾಕ್ ಕಡೆ ಕಡಿಮೆ, ಬಿಳಿ ಕಡೆ ಜಾಸ್ತಿ. ಈ ಹಸು HF ಹಾಲಿಸ್ಟೈನ್ ಫಿರಿಷಿಯಸ್ಸು. ಇಳಿಯೋಕ್ಕೆ ಎಷ್ಟು ದಿನ ಬೇಕು? 15 ದಿವಸ ಬೇಕು ಸರ್. ಇನ್ನೊಂದು ಕೇವಲ 15 ದಿವಸ ಬೇಕಂತಿದ್ದಾರೆ. 4 ಅಲ್ಲಿಂದು ಎಳೆಯೋದೇನು ಬೇಡ, ನಿಂತ್ಕೊಂಡದ್ದು ಇಲ್ಲ. ಅಣ್ಣ, ಮೊದಲನೇದು ಹಸುಲು? ಹ್ಞೂ ಸರ್, ಮೊದಲನೇ ಸೂಲು. ಹಾಲು ಏನಲ್ಲಿ ಏನು ಬರ್ಬೋದು? ಹಾಲು ಬಂದರೆ ಇವೆಲ್ಲ ಬಂದ್ರೆ ಬರ್ಬೋದು ಸರ್. ಅವ್ರು ಮೇಯ್ಸಿದ್ರೆ ಮೇಲೆ ಇರುತ್ತೆ. ಹೇಳಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಮನೆ ಊಟದವಲ್ಲ, ನಾವು ತಂದು ಮಾರೋಲ್ಲ ಸರ್. ಏನು ಅದಕ್ಕೆ ಈ ರೈತರಾದ್ರೆ ಹಾಂ, ಸೂಲ್ ಹೊಂದಿರ್ತಾರ, ಹಾಂ, ಅವ್ರು ಹೇಳ್ತಾರೆ. ನಾವು ಗೆಸ್ ಮಾಡಿದರೆ ಎಷ್ಟಾಗ್ಬೋದು? ಎಷ್ಟು ಅಂದ್ರೆ ಒಂದು 8-9 ಲೀಟ್ರ್ ಬರ್ಬೋದು ಸರ್. ಬರ್ಬೋದು. ರೇಟು? ರೇಟ್ ಇದಕ್ಕೆ 95 ಹೇಳ್ತೀವಿ. 95, 95, ಒಂದು 85 ಬಂದ್ರೆ ಕೊಡ್ತೀವಿ. 85 ಸಿಗುತ್ತೆ 85 ಬಂದ್ರೆ ಆಸುಪಾಸು. ನೀವಿನ್ನೂ ಮಾತಾಡ್ಕೊಂಡ್ರೆ ಹಿಂಗೆ ಆಗುತ್ತೆ, ಆಗಬಹುದು. ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಬಂದರೆ ಇದ್ರಗಡೆ ಓಕೆ, ಆಗ್ಬೋದು, ಹೆಚ್ಚು ಕಮ್ಮಿ ಕೊಡೋದಲ್ಲ. ಆಗ್ಬೋದು. ಸರಿ ಸರ್. ಸಾಹಿವಾಲು, ಆಗಲ್ಲ ಸರ್. ಸಾಹಿವಾಲ್ ಪ್ರಿಯರಿಗಿದೆ. ಸಾಹಿವಾಲ್ ಒಂದು ಹಸು. ಗಂಧಗಲ್ಲು ಏನ್ರಿ? ಡುಬ್ಬ ಗಂಧಗಲ್ಲು ಅದಲ್ಲ, ಸಾಹಿವಾಲೆ ಗಂಧಗಲ್ಲು. ಡುಬ್ಬ ಗಿಬ್ಬ ಬಾರಿ ಜೋರಿದೆ. ಇದು ಎಷ್ಟನೇ ಸೂಲು ಹಲ್ಲಿಂದಪ್ಪ? ಸರ್, ಇದು ಇದು 4 ಅಲ್ಲು. 4 ಅಲ್ಲಿಂದ ಪಡ್ಡೆ ಮಾಡ್ಕನ ಇದು. ಅರೆ ಸಾಹಿವಾಲ್ ಹೆಚ್ಚು ಮಿಲ್ಕ್ ಪ್ರಿಯರ್ ಯಾರು ಇದ್ದರೆ ಅಣ್ಣ ನನಗೆ ಸಾಹಿವಾಲ್ ಇರಲಿ, HF ಬೇಡ, ದೇಶಿ ಪ್ರಿಯರು ನಾವು. ಹಸು ದೇಶಿ ಸಾಕಾಣಿಕೆ ಮಾಡ್ತೀವಿ. ದೇಶಿ ತುಪ್ಪ ತಿನ್ನಲಿಕ್ಕೆ ಇಷ್ಟ ಇದೆ. ಭಾರಿ ಸದಿ ಸಾರಿ, ಎಲ್ಲರ ಕೈ ಇಡ್ರಿ ನೀವು. ಅದೇದಲ್ಲ ಕಾಲ ಎಲ್ಲರೂ ಕೈ ಇಡ್ರಿ, ಹಸುಗೆ ಮಾತ್ರ. ಸಾಯವಲ್ ಸರ್. ಹಾಂ, ಅದೇ ಅಲ್ಲ, ಏನಿಲ್ಲ, ಭಾರಿ ಸದಿ. ಹಾಂ. ಮೊದಲನೇದಾ ಹೇಳಿದ್ರೆ? ಹ್ಞೂ ಸರ್, ಮೊದಲಿಂದು ಮೊದಲನೇ ಚೊಚ್ಚಲ. ಓಕೆ. ಬೆಲೆ ಹೆಂಗಿದೆ ನಿಮ್ಮ ಸಾಹಿವಾಲ್ದು? ಸರ್, ನಾವು ಇದಕ್ಕೆ 78,000 ವ್ಯಾಪಾರ ಹೇಳ್ತೀನಿ. 78,000 ಹೇಳಿದ್ದೀರಿ. 78,000 ಅವ್ರು ವ್ಯಾಪಾರ ಹೇಳಿದ್ದಾರೆ 78,000. ನಿಮಗೆ ಎಷ್ಟು ರೇಟ್ ಆಗ್ಬೋದು ಕ್ಯಾಲ್ಕುಲೇಟ್ ಮಾಡಿಕೊಂಡು ಲೆಕ್ಕ ಹಾಕ್ಕೊಂಡು ಇಲ್ಲಿ ಇಷ್ಟು ಐತಿ ನೋಡಪ್ಪ ರಫೀಕ್, ಹಿಂಗಿದೆ ಕೊಡ್ತೀಯ ಅಂತ ಕೇಳೋಕ್ಕೆ ನಿಮ್ಗೆ ಅಧಿಕಾರ ಇದೆ, ಕೇಳ್ಬೋದು. ಸರ್, ಇನ್ನೂ 8-10 ದಿವಸ ಟೈಮ್ ಇದೆ ಸರ್. ಇನ್ನು ಫುಲ್ ತೊಡೆಯಾಕಿತ್ತದು. ಆಯಿತು. ಒಂದು 8-9 ಲೀಟ್ರ್ ಹಾಲು ಬರ್ತದೆ ಸರ್. ಓಕೆ. A2 ಮಿಲ್ಕ್ ಸಿಗೋಂಥ ಹಾಲು ಅವ್ರು ಹೇಳಿರೋದಕ್ಕಿಂತ 1 ಲೀಟ್ರ್ 2 ಲೀಟ್ರ್ ಹೆಚ್ಚು ಕಡಿಮೆ ಆಗಬಹುದು. ಸಾಹಿವಾಲ್ ಪ್ರಿಯರಿದ್ದರೆ ಖರೀದಿ ಮಾಡಿ, ನೋಡ್ಕೊಳ್ಳಿ, ಪರಿಶೀಲಿಸ್ಕೊಳ್ಳಿ ನಿಮ್ಮ ಪರ್ಸ್ನಲಿ ಜವಾಬ್ದಾರಿಯಲ್ಲಿ. ಓಕೆ ಬಾಸ್. ಇದೊಂದೇನ ಸಾಹಿವಾಲ್ ಬೇರೆ ಇತ್ತು? ಇದು ಒಂದೇ ಸಾಕು, ಇವತ್ತು ಒಂದೇ ಸದ್ಯಕ್ಕೆ ಇರೋದು ಇವ್ರ ಹತ್ರ. ಆಯ್ತಮ್ಮ ತಾಯಿ. ಕುಂಕುಮ ಹಣೆಗೆ ಸಿಂಧೂರ ಹಚ್ಕೊಂಡಿರ್ತಕ್ಕಂಥ ಥೋಳಿ
ಯಾರ ಮನೆಗೆ ಹೋಗ್ತೀವೋ ಗಾಡಿ ನೋಡುವ. 4 ಮನ್ಕ. ಆಯ್ತಪ್ಪ, ನೋಡುವ ನೆಕ್ಸ್ಟ್. ನಿನ್ನ ಸರದಿ ಬಂದಿಲ್ವಾ ಇನ್ನೂ? ನಿಂತ್ಕೊಳ್ಳಮ್ಮ, ಇಲ್ಲಿ ತರ್ತಿದ್ದಾರೆ ಅವರು. ಸರ್ ಇದು ಕರ ಹಾಕಿದೆ ಸರ್, ಹೆಣ್ಗರ. ಕರ ಹಾಕಿದ್ದಾರೆ, ಹೆಣ್ಗರ. ಮೇಡಮ್ ಅವ್ರು ಕರ ಹಾಕಿದ್ದಾರೆ. ಅಲ್ಲಿ ಹುಡುಗ ಹಿಡ್ಕೊಂಡು ನಿಂತಿದ್ದಾನಲ್ಲ ಅದೇ ಹಸು. ಬಿಡಿ ಹಗ್ಗ ನೋಡೋಣ. ಅದು ಕರುಗೆ ಹಾಲು ಕುಡಿಸ್ತಾ ಇತ್ತು, ತಗೊಂಡೆ ವಿಡಿಯೋ ನಾನು. ಹಾಂ ಹಾಂ, ಇರಲಿ ಗಸಿಟ್ಕೋಬೇಡ, ಸುಮ್ಮನೆ ಇರಲಿ ಪಾಪ. ಅದು ಬಿಡು. ಇವತ್ತಿಗೆ ಎಷ್ಟು ದಿವಸ ಆತಪ್ಪ ಕರ ಹಾಕಿ? 5 ದಿವಸ. ಹಾಂ ಹಾಂ, ಹೆಣ್ಗರ ಹಾಕಿದೆ. ಹಾಂ ಹಾಂ, ಹೆಣ್ಗರ. ಗೀಬ್ದಲ್ಲಿ ಎಷ್ಟು ಕರ್ಕೊಂತ ಇದ್ದೀರಿ? ಗೀಬು ಒಂದು 3.5-4 ಇರ್ತೀವಿ ಸರ್. 4 ಅಲ್ಲಿಗೆ ಒಂದು 6-7 ಲೀಟ್ರು. ಮೊದಲನೇ ಲ್ಯಾಕ್ಟೇಷನ್ದ ಸರ್, ಮೊದಲೇ ಸರ್. ಮೊದಲನೇದು. ಹಾಂ, ಎಷ್ಟಾಗ್ಬೋದು ಆದರೆ ರೇಟ್? ಸರ್ ಇದಕ್ಕೆ 76,000 ಹೇಳ್ತೀನಿ ವ್ಯಾಪಾರ. 76? ಒಂದು 62-63 ಬಂದ್ರೆ ಕೊಡ್ತೀನಿ ಸರ್. ವಾಶ್. ಹೆಣ್ಗರನೂ ಇದೆ? ಹೆಣ್ಗರ ಸರ್. ಒಳ್ಳೆ ಆಫರ್ ಪ್ರೈಸ್ ಇದೆ. ಬೇಕಾದ ಪ್ರಿಯರು 65-70 ಆಸುಪಾಸು ನಿಂತ್ಕೊಂಡಿದೆ ಬೆಲೆ. ಹೆಣ್ಗರು ಇದೆ 6 ತಳಿ. 5 ದಿವಸ ಕರು ಹಾಕಿರ್ತಕ್ಕಂಥದ್ದು. HF ಬೋಡಿ. ಮೋಸ್ಟ್ಲಿ ಇದು ಯುಗಾದಿ ಆಫರ್ ರಿಯಲಿ ಆಗಬಹುದು. ನೈಸ್, ಗುಡ್ ಲುಕ್ಕಿಂಗ್. ನಡೀರಿ, ಇನ್ನೆಷ್ಟಿದೆ ನೋಡಿಬಿಡುವ. ಲಾಸ್ಟ್ 1-2-3 ಇರಬೇಕು ಫೈನಲ್ಲು. ಕರು ಕಟ್ತೀಯೇನಪ್ಪ? ಹಾಲು ಕುಡಿಸ್ತು ಆಗಲಿ ಪಾಪ. ಅದು ಹಸುವಿಗೂ ಕರುವಿಗೂ ಒಂದು ಮೂಕ ನಂಟಿದೆ ಅಂತಾರಲ್ಲ ಹೀಗೆ. ಅಂಡಾ ಬಂಡಾ ಬ್ರೀಡ್, HFL ಕ್ರಾಸ್ ಬ್ರೀಡ್, ಹಾಲ್ ಬ್ಲಾಕಲ್ಲಿ ಎಲ್ಲ ಬ್ಲಾಕೆ. ವೈಟ್ ಕಡೆ ಕಡಿಮೆ ಇರ್ತಕ್ಕಂಥ ಕೋಡ್ ಇರ್ತಕ್ಕಂಥ ತಳಿ. ರಫೀಕ್ ಭಾಯ್, ಏನಂತದಂತೆ ಹಸು? ಅಣ್ಣ ನಮಸ್ಕಾರ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಹಾಂ, ಒಳ್ಳೆ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಟಿಫನ್ ಆತೇನಣ್ಣ? ಏನೇನು ಸರ್, ನಿಮ್ದು ಆಯ್ತು? ನಾನು ರೋಜಾ ಇದ್ದೀನಿ. ಓಕೆ. ಮಾತಾಡ್ತೀವಿ. ಹಲ್ಲು ಎಷ್ಟನೇ ಸೂಲು ಹಲ್ಲಿಂದಪ್ಪ? ಇದು ಇನ್ನು 2 ಹಾಂ ಹಾಂ, 2 ಫಸ್ಟ್ನೇ ಲ್ಯಾಕ್ಟೇಷನ್. ಹ್ಞೂ ಇನ್ನೊಂದು 15 ದಿವಸ ಟೈಮ್ ಇದೆ ಸರ್. ಇದು 15 ದಿವಸ ಬೇಕಾ? 15 ದಿವಸ ಬೇಕು. ಹೆಂಗಿದೆ ರೇಟ್? ಹಿಂಗೆ ಕಟ್ಟಿದ್ರಿ? ಇದಕ್ಕೆ 72,000 ವ್ಯಾಪಾರ ಇರ್ತೀನಿ. 72? 65 ಸಾವಿರ ಕೊಡ್ತೀನಿ ಸರ್. 65 ಕೊಡ್ತೀರಿ? ಓಕೆ 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 ಓಕೆ. ನಿಂತಿರೋ ಎಲ್ಲ ಹಸುಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಕಡೆಯದಾಗಿತ್ತು ಇದು ನಮ್ಮ ತೆಲುಗಿ ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು. ದಾವಣಗೆರೆಗೂ ಸಮೀಪ, ಹರಿಹರಕ್ಕೂ ಸಮೀಪ, ಚಿತ್ರದುರ್ಗ ಇಲ್ಲೆಲ್ಲರಿಗೂ ಸಮೀಪ ಇರ್ತಕ್ಕಂಥ. ಅದರಾಗೂ ಜಗಳೂರು ಈ ಕಡೆ ಭಾಗದಲ್ಲೂ ಕೂಡ ಸಮೀಪ ಇದೆ. ನೋಡಿರಪ್ಪ, ಮಾತಾಡ್ಕೊಳ್ಳಿ. ಫೋನಲ್ಲಿ ಬಂದು ಫೋನಲ್ಲಿ ಮಾತಾಡಿ ಆಮೇಲೆ ಬನ್ನಿ. ಹಸು ಇದಾವೆ ಇಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ. ಅದೊಂದು ಐತಾ? ಅದು ಮಣಕ ಇರಂಗೆ ಕಾಣುತ್ತೆ. ಮಣಕ ಪ್ರಿಯರೇ, ಇದು 2 ಇದೆ ಸರ್. 2 ಲ್ಯಾಕ್ಟೇಷನ್ ಮೊದಲನೇದ ಸೂಲಿದು? ಮೊದಲನೇ ಸೂಲಿನ ಗಬ್ಬದ ಹಸು. ಇಳಿಯೋಕ್ಕೆ ಒಂದು 10 ದಿವಸ ಬೇಕು ಸರ್. ಒಂದು 10-12 ದಿವಸ ಬೇಕು. 15 ದಿವಸ ಬೇಕು ಸರ್. ಹಾಂ. ಟ್ರೆಂಡಿಂಗ್ ಬಾಯ್ ರಫೀಕು ಇತ್ತೀಚೆಗೆ ಹಸುಗಳಲ್ಲಿ ಸೇಲ್ ಮಾಡ್ತಿರ್ತಕ್ಕಂಥವ್ರು. ರೇಟ್ ಹೆಂಗಿದೆಯಪ್ಪ? ಸರ್ ಇದಕ್ಕೆ 82 ವ್ಯಾಪಾರ ಹೇಳ್ತೀನಿ. ಒಂದು 75 ಬಂದ್ರೆ ಕೊಡ್ತೀನಿ. ಓಕೆ, 75 ಎಲ್ಲ ಹಸುಪಾಸು ಇರ್ತಕ್ಕಂಥವ್ರು. ಆಲ್ಮೋಸ್ಟು ಹೆಚ್ಚು ಕಮ್ಮಿ ಕೊಡೋದು ಸರ್ ಬಂದರೆ ಇದ್ರ ಕಡೆ. ಆಯ್ತಪ್ಪ, ಹಾಗೆ ಮಾಡು. ನೀನು ಇಷ್ಟ ಚೆನ್ನಾಗಿ ಕೊಡಿ. ಇನ್ನೂ ಕಡಿಮೆ ಕೊಟ್ಟರೆ ನಮ್ಮವರು ಇನ್ನೂ ಖುಷಿಯಾಗಿ ಹೋಗ್ತಾರೆ. ಹೌದು ಸರ್. ಇದೆ ಸರ್. ಇದೆ ಇಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ನೀನು ಹಸುಗಳ ಬಗ್ಗೆ ಇವೆಲ್ಲ ಕಟ್ಟಿರ್ತಕ್ಕಂಥ ತಳಿಗಳು ನೋಡ್ತಾ ಇದ್ದೀರಿ ಅಲ್ಲ, ಅವ್ರ ಬ್ರದರ್ ಕಟ್ಟಿದ್ದಾರೆ ಇವೆಲ್ಲ. ಇದನ್ನು ಅಲ್ಲಿಗೆ ಕಟ್ಟಪ್ಪ, ನೋಡೋಣ ಚೆನ್ನಾಗಿ ಕಾಣ್ತಾವೆ. ಕಟ್ಟಿ ತೋರಿಸೋಣ. ಲಾಸ್ಟಿಗೆ ಒಂದು ಯಾವುದೋ ತೋರಿಸ್ತಾ ಇದೆಯಪ್ಪ, ಜರ್ಸಿ ಮಿಕ್ಸ್ ಇರ್ತಕ್ಕಂಥ ತಳಿ ಇದು. ಸರ್ ಇದು ಬೋಡಿ ಜರ್ಸಿ ಮಿಕ್ಸ್ ಇದೆ ಇಲ್ಲಿ ನೋಡಿ. ಹಾಂ, ಲೈನಲ್ಲೆಲ್ಲ ಲೆಂತಲ್ಲೆಲ್ಲ. ಸರ್ ಇದು ಹಾಲಿದೆ ಸರ್, ಆಕಳ ಗಬ್ಬಿದೆ. ಗಬ್ಬೈತಾ? ಇನ್ನೊಂದು 15 ದಿವಸ ಟೈಮ್ ಇದೆ ಸರ್. ಇದು 15 ದಿವಸ. ಇದು ಒಂದು ಒಪ್ಪತ್ತಿಗೆ ಒಂದು 14-15 ಲೀಟ್ರ್ ಕರೆದಿದೆ ಸರ್ ಆಕಳ. ಓಕೆ. ಹಾಂ, ಹೆಂಗಿದೆ ರೇಟು? ಸರ್ ಇದಕ್ಕೆ 58,000 ವ್ಯಾಪಾರ ಹೇಳ್ತೀನಿ. 58? 50 ಮ್ಯಾಗ ಬಂದ್ರೆ ಕೊಡ್ತೀನಿ. 50 ಮೇಲೆ ಹೋದ್ರೆ ಸಿಗುತ್ತೆ. ಆಫರ್ ಪ್ರೈಸ್ ಕೌ ಗಬ್ಬದ್ದು ಇದು ಕೂಡ. ಗಬ್ಬದು ಸರ್. ಇನ್ನೊಂದು 15 ದಿವಸ ಟೈಮ್ ಇದೆ ಸರ್. ಇದು ಸರಿ ಅಮ್ಮ, ಸರಿ. ಒಂದು 14-15 ಲೀಟ್ರ್ ಹಾಲು ಬರುತ್ತೆ. ಓಕೆ ಅಮ್ಮ.
ಬಂಧುಗಳೇ, ಹೇಗಿದೆ ಇವೆಲ್ಲ ಹಸುಗಳು? ಕಾಮೆಂಟ್ ಮಾಡಿರಪ್ಪ. ತುಂಬ ಜನ ಸಬ್ಸ್ಕ್ರೈಬೇ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಿ. ಖುಷಿನೇ ನೋಡ್ತಾ ಇದ್ದೀರಿ ಅನ್ನೋದು. ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿಲ್ಲ ಅಂದರೆ ಅದಕ್ಕೆ ಅರ್ಥನೇ ಇರೋಲ್ಲ. ನನಗಂತೂ ಬೇಜಾರು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಮ್ಮ ವೀಡಿಯೋ 4 ಜನಕ್ಕೆ ಮತ್ತೊಂದು 4 ಜನಕ್ಕೆ ಹರಡ್ತದೆ. ಅವರು ನೋಡ್ತಾರೆ, ಖುಷಿ ಪಡ್ತಾರೆ. ಇಲ್ಲಿ ಹಸುಗಳು ಇಟ್ಕೊಂಡಿದ್ದಾರೆ. ಕ್ಲೀನಿಕ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೌಕರ್ಯಗಳೆಲ್ಲ ಬಿಡಿ ಬಿಡಿಯಾಗಿ ನಿಂತಿರ್ತಕ್ಕಂಥ ತಳಿ. ಇರಲಿ, ತಡೀರಿ ಬಸ್. ಯಾರಿಗೆಲ್ಲ ಹಸುಗಳು ಬೇಕಿದೆ ಅವ್ರಿಗೆ ಕಾಲ್ ಮಾಡ್ಕೊಳ್ರಿ, ನೇರವಾಗಿ ಹೋಗ್ರಿ. ಆನ್ಲೈನ್ ವ್ಯವಹಾರ ಇಲ್ಲ, ನೇರ ಬುಕ್ಕಿಂಗ್ ಇಲ್ಲ. ಹೋಗಬೇಕು, ನೋಡ್ಕೋಬೇಕು, ಪರಿಶೀಲಿಸ್ಕೋಬೇಕು. ಇದಿಷ್ಟ ಆದರೆ ತೊಗೋಬೇಕು ಅಂತ. ಆದಷ್ಟು ತುಂಬ ಚೆನ್ನಾಗಿ ಅನುಭವ ಇರೋದು ಹಸು ಸಾಕಾಣಿಕೆದಾರರಿದ್ದರೆ ಕರ್ಕೊಂಡು ಹೋಗ್ರಿ. ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಬಿಟ್ಟು ಹಸು ನೋಡಿ